ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಪ್ರತಿದಿನ ಯಾವುದೊಂದು ಜಾಗದಲ್ಲಿ ಮಹಿಳೆಯರು ಲೈಂಗಿಕ ದೌರ್ಜನ್ಯ ಮತ್ತು ಕಿರುಕುಳಕ್ಕೆ ಒಳಗಾಗುತ್ತಿದ್ದಾರೆ ಎಂದು ನಾವು ಪ್ರತಿನಿತ್ಯ ಕೇಳುತ್ತಲೇ ಇರುತ್ತೇವೆ. ನಮ್ಮ ದೇಶದ ಕಾನೂನುಗಳು ಎಷ್ಟೇ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಕಿರುಕುಳಗಳು ಮಾತ್ರ ನಿಲ್ಲುತ್ತಿಲ್ಲ. ಇನ್ನು ಮಹಿಳೆಯರ ಮೇಲೆ ಮಾತ್ರ ನಡೆಯುತ್ತಿದೆ ಎಂದು ಆಲೋಚನೆ ಮಾಡಿದ್ರೆ ಅದು ಸುಳ್ಳು. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನ ಕೇಳಿದ್ರೆ ಹುಡುಗಿಯರಾದವರು ಈ ರೀತಿ ಕೂಡ ಇರ್ತಾರ ಅಂತೇಳಿ ಖಂಡಿತವಾಗಿ ನಿಮ್ಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿ ಏನಂತ ನೋಡೋದಾದ್ರೆ, ಡೆಲ್ಲಿಯಲ್ಲಿನ ಸಾಗರ್ಪುರ್ ಎಂಬ ಗ್ರಾಮದಲ್ಲಿ ಪಂಕಜ್ ಎಂಬ ವ್ಯಕ್ತಿ ಚಪ್ಪಲಿಗಳನ್ನು ಹೊಲಿಯುತ್ತಾ ತಮ್ಮ ಕುಟುಂಬ ವಾರಸತ್ವದ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದನು. ಇನ್ನು ಇದೇ ಸಂದರ್ಭದಲ್ಲಿಯೇ ತನ್ನ ಹತ್ತಿರದ ಸಂಬಂಧಿಗಳಾದ ಶಾರದಾ ದೇವಿಯನ್ನು ಮದುವೆ ಮಾಡಿಕೊಂಡಾಗ ಇವರ ಅನ್ಯ ಸಂಸಾರದ ನೆನಪಿಗೆ ಸೌರವ್ ಎಂಬ ಗಂಡು ಮಗು, ಮಾಧುರಿ ಎಂಬ ಹೆಣ್ಣು ಮಗು ಹುಟ್ಟುತ್ತದೆ. ಇನ್ನು ಮಕ್ಕಳು ಹುಟ್ಟಿದ ನಂತರ ಸಂಸಾರದ ಪೋಷಣೆ ತುಂಬಾ ಕಷ್ಟವಾಗಿ ಪಂಕಜ್ ಡೆಲ್ಲಿಯಲ್ಲಿನ ಮುಜಾಫರ್ ನಗರಕ್ಕೆ ಬಂದು ಒಂದು ಬಾಡಿಗೆ ಮನೆಯನ್ನ ಮಾಡಿಕೊಂಡು ಸೆಟ್ಲ್ ಆಗುತ್ತಾನೆ. ಹೀಗೆ ಪಂಕಜ್ ಚಪ್ಪಲಿಯನ್ನು ಹೊಲಿಯುತ್ತಿದ್ದರೆ ಶಾರದಾ ಮನೆ ಕೆಲಸಕ್ಕೆ ಹೋಗುತ್ತಾ ಬರುವ ದುಡ್ಡಿನಿಂದ ತಮ್ಮ ಮಕ್ಕಳಿಗೆ 3 ಹೊತ್ತು ಊಟವನ್ನು ಹಾಕುತ್ತಿದ್ದರು. ಇನ್ನು ತಂದೆ ತಾಯಿ ಪಡುವ ಕಷ್ಟವನ್ನು ನೋಡಿಕೊಂಡು ಬೆಳೆದ ಸೌರವ್, ನಾನು ಚೆನ್ನಾಗಿ ಓದಿ ನನ್ನ ತಂದೆ ತಾಯಿಗೆ ಯಾವುದೇ ರೀತಿ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾನೆ. ಇದು ಹೀಗಿರುವಾಗ ಸೌರವ್ 7ನೇ ತರಗತಿ ಓದುತ್ತಿರುವಾಗ ಪಂಕಜ್ ಸೈಕಲ್ ಮೇಲೆ ಮನೆಗೆ ಬರುತ್ತಿರುವಾಗ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿದ್ದರಿಂದ ಸಂಸಾರದ ಜವಾಬ್ದಾರಿಗಳೆಲ್ಲವೂ ಕೂಡ ತನ್ನ ತಾಯಿ ಮೇಲೆ ಬೀಳುತ್ತವೆ. ಇದು ಹೀಗಿರುವಾಗ ಸೌರಭ್ಗೆ ಎಂಸೆಟ್ ನಲ್ಲಿ ಒಳ್ಳೆಯ ರ್ಯಾಂಕ್ ಬಂದು ಬಿಟೆಕ್ ನಲ್ಲಿ ಫ್ರೀ ಸೀಟ್ ಸಿಕ್ಕಿದ್ದರಿಂದ ತನ್ನ ತಾಯಿಯ ಸಂತೋಷಕ್ಕೆ ಮಿತಿ ಇಲ್ಲದೆ ಹೋಗುತ್ತದೆ. ಇನ್ನು ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಸೌರಭ್ ಜೊತೆ ಫ್ರೆಂಡ್ಶಿಪ್ ಮಾಡೋದಿಕ್ಕೆ ಕಾಲೇಜಿನಲ್ಲಿ ಹುಡುಗಿಯರೆಲ್ಲರೂ ಕೂಡ ಮುಗಿಬೀಳುತ್ತಿದ್ದರು. ಈ ಸಂದರ್ಭದಲ್ಲಿಯೇ ಸೌರಭ್ಗೆ ಅಶ್ವಿನಿ ಎಂಬ ಹುಡುಗಿಯ ಜೊತೆ ಒಳ್ಳೆಯ ಪರಿಚಯವಾಗಿ ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಇಬ್ಬರು ಕೂಡ ಪ್ರೀತಿಯಲ್ಲಿ ಬೀಳುತ್ತಾರೆ. ಇನ್ನು ಆ ಕ್ಲೋಸ್ನೆಸ್ ಇಂದಲೇ ಅಶ್ವಿನಿ ಮನೆಯಲ್ಲಿ ಯಾರು ಇಲ್ಲದಿರುವ ಸಮಯದಲ್ಲಿ ಸೌರಭ್ ನನ್ನ ಮನೆಗೆ ಕರೆಸಿಕೊಂಡು ಏಕಾಂತವಾಗಿರುವುದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸೌರಭ್ ಮಾತ್ರ ಈ ರೀತಿಯೆಲ್ಲ ಮದುವೆಯಾದ ನಂತರ ಎಂದು ಅಶ್ವಿನಿಗೆ ಬುದ್ಧಿ ಹೇಳುತ್ತಿದ್ದನು. ಇದರಿಂದ ಅಶ್ವಿನಿಗೆ ಸೌರಭ್ ಕ್ಯಾರೆಕ್ಟರ್ ತುಂಬಾ ಇಷ್ಟವಾಗಿದ್ದರಿಂದ ಬಿಟೆಕ್ ಪೂರ್ತಿಯಾದ ತಕ್ಷಣ ಇವರಿಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಇದು ಹೀಗಿರುವಾಗ ಸೌರಭ್ ತಾಯಿ ಎಷ್ಟೇ ಕಷ್ಟಪಟ್ಟರು ಆ ದುಡ್ಡು ಬಾಡಿಗೆ ಕಟ್ಟುವುದಕ್ಕೆ, ಸಂಸಾರ ನಡೆಸುವುದಕ್ಕೆ ಸಾಕಾಗುತ್ತಿದ್ದರಿಂದ ತನ್ನ ಓದಿಗೆ ಬೇಕಾದ ಖರ್ಚನ್ನು ನಾನೇ ಸಂಪಾದನೆ ಮಾಡಬೇಕೆಂದು ಯಾವುದಾದ್ರೂ ಜಾಬ್ ಸಿಗುತ್ತೆ ಎಂದು ಸರ್ಚ್ ಮಾಡುತ್ತಿರುವಾಗ ತನ್ನ ಫ್ರೆಂಡ್ ಮೂಲಕ ಫುಡ್ ಡೆಲಿವರಿ ಜಾಬ್ ಇದೆ ಎಂದು ಗೊತ್ತಾಗಿ, ಪ್ರತಿದಿನ ನೀನು ಎಷ್ಟು ಡೆಲಿವರಿ ಮಾಡುತ್ತೀಯೋ ಅದಕ್ಕೆ ತಕ್ಕ ಹಾಗೆ ಸಂಬಳ ಬರುತ್ತೆ ಅಂತ ಹೇಳಿದ್ದರಿಂದ ಸೌರಭ್ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಆದ್ರೆ ಸೌರಭ್ ಬಳಿ ಗಾಡಿ ಇಲ್ಲದೇ ಇದ್ದರಿಂದ ಅವನ ಗರ್ಲ್ ಫ್ರೆಂಡ್ ಅಶ್ವಿನಿ ಅವನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವಳ ಪಾಕೆಟ್ ಮನಿಯಿಂದ ದುಡ್ಡನ್ನು ಉಳಿಸಿ ಸೌರಭ್ಗೆ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನು ಕೊಡಿಸುತ್ತಾಳೆ. ಇನ್ನು ಅಂದಿನಿಂದ ಡೆಲಿವರಿ ಕೆಲಸವನ್ನ ಮಾಡುತ್ತಾ ದಿನಕ್ಕೆ 300 ರಿಂದ 500 ರೂಪಾಯಿ ಸಂಪಾದನೆ ಮಾಡುತ್ತಿದ್ದನು. ಹೀಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವ ಸಮಯದಲ್ಲಿ ಒಂದು ದಿನ ಕಾಲೇಜ್ ಪೂರ್ತಿಯಾದ ತಕ್ಷಣ ಸಾಯಂಕಾಲ 5 ಗಂಟೆಗೆ ಸೌರಭ್ ಡೆಲಿವರಿ ಕೆಲಸವನ್ನು ಶುರು ಮಾಡುತ್ತಾನೆ. ಆದ್ರೆ ಆ ದಿನ ಒಂದು ಡೆಲಿವರಿ ಕೂಡ ಸಿಗದೇ ಇದ್ದಿದ್ದರಿಂದ ಸೌರಭ್ ತುಂಬಾ ಡಿಸ್ಟರ್ಬ್ ಆಗುತ್ತಾನೆ. ಈ ರೀತಿಯಾಗಿ ಆ ದಿನ ಖಾಲಿ ಕೈಯಲ್ಲಿ ಮನೆಗೆ ಹೋಗೋಣ ಅಂದುಕೊಳ್ಳುವ ಸಮಯದಲ್ಲಿ ಕರೆಕ್ಟ್ ಆಗಿ ಮಧ್ಯರಾತ್ರಿ 12 ಗಂಟೆ ಸಮಯಕ್ಕೆ ಸೌರಭ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ರೀತಿಯಾಗಿ ಬರ್ಗರ್ ಅನ್ನ ಡೆಲಿವರಿ ಮಾಡಬೇಕು ಅಂತ ರೆಸ್ಟೋರೆಂಟ್ ಗೆ ಹೋಗಿ ಡೆಲಿವರಿ ಅಡ್ರೆಸ್ ಅನ್ನು ಚೆಕ್ ಮಾಡಿದಾಗ ಈಶಾ ಎಂಬ ಹುಡುಗಿ ಆರ್ಡರ್ ಮಾಡಿದ್ದಾಳೆಂದು, ಅವಳ ಅಡ್ರೆಸ್ ಇಲ್ಲಿಂದ 11 ಕಿಲೋಮೀಟರ್ ದೂರದಲ್ಲಿದೆ ಎಂದು, ಒಂದು ಬರ್ಗರ್ ಗೋಸ್ಕರ ಅಷ್ಟು ದೂರ ಹೋಗಬೇಕೆಂದು ಆಲೋಚನೆ ಮಾಡುತ್ತಿರುವಾಗ ಖಾಲಿ ಕೈಯಲ್ಲಿ ಮನೆಗೆ ಹೋಗುವುದಕ್ಕೆ ಇಷ್ಟವಿಲ್ಲದೆ ಸೌರಭ್ ಅಲ್ಲಿಗೆ ಹೋಗಬೇಕೆಂದು ಡಿಸೈಡ್ ಆಗುತ್ತಾನೆ. ಇನ್ನು ಸೌರಭ್ ಈಶಾ ಮನೆ ಹತ್ತಿರ ಹೋದ ತಕ್ಷಣ ಆಕೆಗೆ ಕಾಲ್ ಮಾಡಿ ಆರ್ಡರ್ ಅನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬನ್ನಿ ಎಂದು ಕರೆದಾಗ ಪಾರ್ಸಲ್ ಗೋಸ್ಕರ ಹೊರಗಡೆ ವೇಟ್ ಮಾಡುತ್ತಿದ್ದ ಈಶಾ ಸೌರಭ್ ಹತ್ತಿರ ಪಾರ್ಸಲ್ ತೆಗೆದುಕೊಂಡು ದುಡ್ಡು ಒಳಗಡೆ ಇದೆ ಎಂದು, ಒಳಗಡೆ ಬಂದ್ರೆ ಕೊಡ್ತೀನಿ ಅಂತ ಹೇಳಿದಾಗ ಸೌರಭ್ ಒಳಗಡೆ ಹೋಗುತ್ತಾನೆ. ಈ ರೀತಿಯಾಗಿ ಅವರು ಒಳಗಡೆ ಹೋದ ತಕ್ಷಣ 5 ಹುಡುಗಿಯರು ಡ್ರಿಂಕ್ಸ್ ಮಾಡುತ್ತಾ ಮತ್ತಿನಲ್ಲಿ ತೇಲಾಡುತ್ತಿರುತ್ತಾರೆ. ಇನ್ನು ಅವರನ್ನು ನೋಡಿದ ಸೌರಭ್ ಟೆನ್ಷನ್ ಆದ್ರೂ ದುಡ್ಡನ್ನು ಕೊಟ್ಟ ತಕ್ಷಣ ಹೊರಟು ಹೋಗೋಣ ಅಂದುಕೊಳ್ಳುತ್ತಾನೆ. ಇದು ಹೀಗಿರುವಾಗ ರೂಮ್ ಒಳಗೆ ಹೋದ ಈಶಾ 10 ನಿಮಿಷಗಳ ನಂತರ ಹೊರಗಡೆ ಬಂದು, ನಾನು ಹೇಳಿದಂತೆ ಕೇಳಿದ್ರೆ ಬರ್ಗರ್ ನ ಜೊತೆ ಇನ್ನೂ ಹೆಚ್ಚು ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿದಾಗ ಈಶಾ ಏನು ಮಾತನಾಡುತ್ತಿದ್ದಾಳೆಂದು ಸೌರಭ್ಗೆ ಅರ್ಥವಾಗದೆ ಕನ್ಫ್ಯೂಷನ್ ಅಲ್ಲಿ ಬೀಳುತ್ತಾನೆ. ಈ ರೀತಿಯಾಗಿ ಈಶಾ ನನ್ನನ್ನು ಲೈಂಗಿಕವಾಗಿ ತೃಪ್ತಿಪಡಿಸಿದರೆ ನೀನು ಕೇಳಿದಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಓಪನ್ ಆಗಿ ಹೇಳಿದಾಗ ಸೌರಭ್ ಶಾಕ್ ಆಗುತ್ತಾನೆ. ಇನ್ನು ಈಶಾ ಬಗ್ಗೆ ಹೇಳ್ಬೇಕು ಅಂದ್ರೆ
ಡೆಲ್ಲಿಯಲ್ಲಿ ಒಬ್ಬ ಪೊಲಿಟಿಷಿಯನ್ ಮಗಳಾಗಿದ್ದು MBBS 3rd ಇಯರ್ ಓದುತ್ತಿದ್ದಳು. ಈಕೆ ತಂದೆ ತಾಯಿಯರ ಮುದ್ದಿನ ಮಗಳಾಗಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಮದ್ಯಪಾನ ಡ್ರಗ್ಸ್ ಅನ್ನ ಅಭ್ಯಾಸ ಮಾಡಿಕೊಂಡು 10th ಕ್ಲಾಸ್ ನಿಂದಲೇ ಬಾಯ್ ಫ್ರೆಂಡ್ಸ್ ಅನ್ನ ಮೇಂಟೈನ್ ಮಾಡುತ್ತಾ ಅವರ ಜೊತೆ ಲೈಂಗಿಕವಾಗಿ ಸುಖ ಪಡೆದುಕೊಳ್ಳುತ್ತಿದ್ದಳು. ಇನ್ನು ಯಾವಾಗ ಇಂಟರ್ಗೆ ಸೇರಿಕೊಳ್ಳುತ್ತಾಳೋ ನೀಲಂ, ಆಕಾಂಕ್ಷ, ರೂಪಾಲಿ, ವೀಣಾ ಎಂಬ ಹುಡುಗಿಯರ ಜೊತೆ ಒಳ್ಳೆಯ ಪರಿಚಯವಾಗಿ ಆ ಕ್ಲೋಸಸ್ ನಿಂದ ಆಗಾಗ ಪಾರ್ಟಿಗಳನ್ನ ಅರೇಂಜ್ ಮಾಡಿಕೊಂಡು ಅದರಲ್ಲಿ ತಮ್ಮ ಬಾಯ್ ಫ್ರೆಂಡ್ಸ್ ಗಳನ್ನ ಬದಲಾಯಿಸಿಕೊಳ್ಳುತ್ತಾ ತಮ್ಮ ಕೋರಿಕೆಗಳನ್ನ ತೀರಿಸಿಕೊಳ್ಳುತ್ತಿದ್ದರು. ಇದರಿಂದ ತುಂಬಾ ಮಂದಿ ಹುಡುಗರು ಇವರ ಜೊತೆ ಬ್ರೇಕಪ್ ಮಾಡಿಕೊಂಡ್ರು ಮತ್ತೆ ಹೊಸ ಹುಡುಗರ ಜೊತೆ ಪ್ರೀತಿ ಪ್ರೇಮ ಶುರು ಮಾಡುತ್ತಿದ್ದರು. ಕೊನೆಗೆ ಆ ಗ್ಯಾಂಗ್ ನಲ್ಲಿ ಒಬ್ಬರಿಗೆ ಬಾಯ್ ಫ್ರೆಂಡ್ ಇದ್ರು, ಉಳಿದ 4 ಹುಡುಗಿಯರು ಕೂಡ ಅವನನ್ನು ಬಳಸಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಇವರ ಬಗ್ಗೆ ಕಾಲೇಜಿನಲ್ಲಿ ಗೊತ್ತಾಗಿ ಹುಡುಗರು ಇವರ ಜೊತೆ ಸೇರುತ್ತಿರಲಿಲ್ಲ. ಆದ್ರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಈಶಾ ಮತ್ತು ಆಕೆಯ ಗ್ಯಾಂಗ್ ಪ್ರತಿ ವೀಕ್ ಅವರ ಫಾರ್ಮ್ ಹೌಸ್ ಅಲ್ಲಿ ಪಾರ್ಟಿ ಮಾಡುತ್ತಾ ಗಂಡು ವೇಶ್ಯರನ್ನ ಕರೆಸಿಕೊಂಡು ತಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಿದ್ದರು. ಹೀಗೆ 2023 ಫೆಬ್ರವರಿ 24ರಂದು ಈ 5 ಮಂದಿ ಪಾರ್ಟಿ ಮಾಡುತ್ತಾ ಗಂಡು ವೇಶ್ಯರಿಗೋಸ್ಕರ ವೇಟ್ ಮಾಡುತ್ತಿರುವಾಗ ಯಾರು ಸಿಗದೇ ಇದ್ದರಿಂದ ಈಶಾಗೆ ಒಂದು ಆಲೋಚನೆ ಬರುತ್ತದೆ. ಈ ರೀತಿಯಾಗಿ ಬರ್ಗರ್ ಅನ್ನ ಆರ್ಡರ್ ಮಾಡಿ ಬರ್ಗರ್ ಡೆಲಿವರಿ ಮಾಡೋದಕ್ಕೆ ಬರುವ ಹುಡುಗನಿಗೆ ದುಡ್ಡು ಕೊಟ್ಟು ಎಲ್ಲರೂ ಸುಖ ಪಡೋಣ ಎಂದು ಹೇಳಿದಾಗ ಆಕೆಯ ಐಡಿಯಾ ಉಳಿದ 4 ಇಷ್ಟವಾಗಿ ಗ್ರೀನ್ ಸಿಗ್ನಲ್ ಕೊಡುತ್ತಾರೆ. ಹೀಗೆ ಡೆಲಿವರಿಗೆ ಬಂದ ಸೌರಭ್ಗೆ ಈಶಾ 15,000 ದುಡ್ಡನ್ನು ಆಫರ್ ಮಾಡುತ್ತಾ ನಮ್ಮ 5 ಜನರನ್ನು ತೃಪ್ತಿಪಡಿಸು ಎಂದು ಕೇಳಿದಾಗ ಅದಕ್ಕೆ ಸೌರಭ್ ಈಶಾ ಆಫರ್ ನ ರಿಜೆಕ್ಟ್ ಮಾಡುತ್ತಾ ನನಗೆ ಡೆಲಿವರಿ ದುಡ್ಡನ್ನ ಕೊಟ್ರೆ ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದು ಹೇಳಿದಾಗ ಅವನ ಮಾತಿನಿಂದ ತುಂಬಾ ಕೋಪಗೊಂಡಂತ ಈಶಾ ಸೌರಭ್ ಮೇಲೆ ಜೋರಾಗಿ ಕಿರುಚಾಡುತ್ತಾ ಈಗ ನಾನು ಹೇಳಿದಂತೆ ಕೇಳದೆ ಹೋದ್ರೆ ಪೊಲೀಸರಿಗೆ ಕಾಲ್ ಮಾಡಿ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸ್ತೀವಿ, ಆ ನಂತರ ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾಗುತ್ತೆ ಅಂತೇಳಿ ಬ್ಲಾಕ್ ಮೇಲ್ ಮಾಡಿದಾಗ ಆಗ ಸೌರಭ್ ಈಶಾ ಮಾತಿಗೆ ಭಯ ಬಿದ್ದು ನಾನು ಆ ರೀತಿ ಹುಡುಗ ಅಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಅದಕ್ಕೆ ಈಶಾ ನಮ್ಮ 5 ಜನರಿಗೆ ತೃಪ್ತಿ ನೀಡಿದರೆ ಇಲ್ಲಿಂದ ಹೊರಟು ಹೋಗಬಹುದು ಎಂದು ಹೇಳಿದಾಗ ಸೌರಭ್ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾನೆ. ಇನ್ನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಸೌರಭ್ ಈಶಾ ಹೇಳಿದಂತೆ ಕೇಳುವುದಕ್ಕೆ ಒಪ್ಪಿಕೊಂಡಾಗ ಮೊದಲು ಎಲ್ಲರೂ ಸೇರಿಕೊಂಡು ಸೌರಭ್ಗೆ ಡ್ರಿಂಕ್ಸ್ ಕುಡಿಸುತ್ತಾ ಡ್ರಗ್ಸ್ ಅನ್ನು ಕೂಡ ಕೊಟ್ಟಿದ್ದರಿಂದ ಸೌರಭ್ ಅವರು ಹೇಳಿದಂತೆ ಕೇಳುವುದಕ್ಕೆ ಶುರು ಮಾಡುತ್ತಾನೆ. ಮೊದಲಿಗೆ ಈಶಾ ಸೌರಭ್ ನನ್ನ ರೂಮ್ಗೆ ಕರೆದುಕೊಂಡು ಹೋಗಿ ತನ್ನ ಕೋರಿಕೆಯನ್ನು ತೀರಿಸಿಕೊಂಡು ಹೊರಗಡೆ ಕಳಿಸಿದಾಗ ಆ ನಂತರ ನೀಲಂ, ಆಕಾಂಕ್ಷ, ರೂಪಾಲಿ, ಕೊನೆಗೆ ವೀಣಾ ಒಬ್ಬರಾದ ನಂತರ ಒಬ್ಬರು ಸೌರಭ್ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಬೆಳಗಿನ ಜಾವ 4 ಗಂಟೆಯ ನಂತರ ಸೌರಭ್ಗೆ ದುಡ್ಡು ಕೂಡ ಕೊಡದೆ ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ನಮ್ಮ 4 ಜನರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದೀಯಾ ಅಂತ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದಾಗ ಸೌರಭ್ಗೆ ಬೇರೆ ದಾರಿ ಇಲ್ಲದೆ ಹೊರಗಡೆ ಬರುತ್ತಾನೆ. ಹೀಗೆ ಫಿಸಿಕಲಿ ಮೆಂಟಲಿ ಡಿಸ್ಟರ್ಬ್ ಆದ ಸೌರಭ್ ಅಳುತ್ತಲೇ ಬೆಳಗಿನ ಜಾವ 5 ಗಂಟೆಗೆ ಮನೆ ಸೇರಿಕೊಂಡಾಗ ಮಗನಿಗೋಸ್ಕರ ತಾಯಿ ನಿದ್ರೆ ಮಾಡದೆ ವೇಟ್ ಮಾಡುತ್ತಿದ್ದಳು. ಆಗ ಸೌರಭ್ ನನ್ನು ನೋಡಿದ ತಕ್ಷಣ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದಾಗ ಅದಕ್ಕೆ ಸೌರಭ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇತ್ತು, ಹೋಗಿದ್ದೆ, ಲೇಟ್ ಆಯ್ತು, ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಹೇಳೋದಕ್ಕೆ ಆಗ್ಲಿಲ್ಲ ಅಂತೇಳಿ ರೂಮ್ಗೆ ಹೋಗಿ ಮಲಗುತ್ತಾನೆ. ಇನ್ನು ಅಂದಿನಿಂದ ಸೌರಭ್ ತುಂಬಾ ಡಲ್ ಆಗಿ ಇರುತ್ತಾ ಯಾವುದರ ಮೇಲೂ ಕಾನ್ಸಂಟ್ರೇಟ್ ಮಾಡಲಾಗದೆ ಹೋಗುತ್ತಿದ್ದರಿಂದ ಅಶ್ವಿನಿ ಸೌರಭ್ ನನ್ನ ಏನಾಯ್ತು ಎಂದು ಕೇಳಿದರು. ಅದಕ್ಕೆ ಅವನು ಏನು ಉತ್ತರ ಕೊಡುತ್ತಿರಲಿಲ್ಲ. ಇನ್ನು ಈ ವಿಷಯವನ್ನ ಅಶ್ವಿನಿಗೆ ಹೇಳಿದ್ರೆ ಎಲ್ಲಿ ದೂರ ಮಾಡುತ್ತಾಳೋ ಎಂದು ಭಯ ಬೀಳುತ್ತಿದ್ದನು. ಹೀಗೆ 6 ತಿಂಗಳ ಕಾಲ ಈ ವಿಷಯವನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡ ಸೌರಭ್ ಒಂದು ಸ್ಟೇಜ್ ಅಲ್ಲಿ ತನ್ನ ಕ್ಲೋಸ್ ಫ್ರೆಂಡ್ ಆಗಿರುವ ಅಜಯ್ಗೆ ಹೇಳಿದಾಗ ಅದಕ್ಕೆ ಅಜಯ್ ಈ ವಿಷಯವನ್ನ ನೀನು ಹೊರಗಡೆ ಹೇಳಿದ್ರೆ ಯಾರು ಕೂಡ ನಂಬುವುದಿಲ್ಲ, ಬದಲಾಗಿ ಆ ಹುಡುಗಿಯರಿಗೆ ಸಪೋರ್ಟ್ ಮಾಡುತ್ತಾ ನಿನಗೇನೆ ಶಿಕ್ಷೆ ಆಗುವಂತೆ ಮಾಡುತ್ತಾರೆ ಅಂತ ಹೇಳಿ ನನಗೆ ಗೊತ್ತಿರುವ ಒಬ್ಬ ಜರ್ನಲಿಸ್ಟ್ ಇದ್ದಾನೆ, ಈ ವಿಷಯವನ್ನ ಅವನಿಗೆ ಹೇಳಿದ್ರೆ ಏನಾದ್ರೂ ಸಲಹೆ ಕೊಡುತ್ತಾನೆ ಅಂತ ಹೇಳಿದಾಗ ಆಗ ಅವರಿಬ್ಬರು ಅವನನ್ನು ಭೇಟಿಯಾಗುವುದಕ್ಕೆ ಹೋಗುತ್ತಾರೆ. ಆಗ ಆ ವ್ಯಕ್ತಿ ಈ ವಿಷಯವನ್ನ ಜನರು ಎಷ್ಟು ನಂಬುತ್ತಾರೋ, ಎಲ್ಲಿವರೆಗೂ ಸಪೋರ್ಟ್ ಮಾಡುತ್ತಾರೋ ಮೊದಲು ತಿಳಿದುಕೊಳ್ಳಬೇಕು, ಆ ನಂತರವೇ ಈ ವಿಷಯವನ್ನ ಹೊರಗಡೆ ಹೇಳಬೇಕೆಂದು ಹೇಳುತ್ತಾ ಸೌರಭ್ ಮೇಲೆ ನಡೆದಿರುವ ದೌರ್ಜನ್ಯದ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ಬರೆದು ಪಬ್ಲಿಷ್ ಮಾಡುತ್ತಾನೆ. ಇನ್ನು ಅದು ಸ್ವಲ್ಪ ದಿನಗಳಲ್ಲಿ ವೈರಲ್ ಆಗಿದ್ದರಿಂದ ಅದನ್ನ ನೋಡಿ ತುಂಬಾ ಮಂದಿ ಶಾಕ್ ಆಗುತ್ತಾರೆ. ಅದರಲ್ಲಿ ಸ್ವಲ್ಪ ಮಂದಿ ರಿಯಾಕ್ಟ್ ಆಗುತ್ತಾ ಇದೇ ಘಟನೆ ಹುಡುಗಿಯರ ಮೇಲೆ ನಡೆದರೆ ಎಲ್ಲರೂ ಕೂಡ ದಂಧೆ ಹೇಳುತ್ತಾರೆ, ಅದೇ ಘಟನೆ ಹುಡುಗನ ಮೇಲೆ ನಡೆದಾಗ ಏಕೆ ಯಾರು ಕೂಡ ವಿಮರ್ಶೆ ಮಾಡುತ್ತಿಲ್ಲ ಎನ್ನುತ್ತಾರೆ. ಇನ್ನು ಕೆಲವರು ಹುಡುಗನ ಮೇಲೆ ದೌರ್ಜನ್ಯ ನಡೆದಿಲ್ಲ ಎಂದು ಆ ಮತ್ತಿನಲ್ಲಿ ಎಂಜಾಯ್ ಮಾಡಿರುತ್ತಾನೆ ಎಂದು ನಾನಾ ರೀತಿಯಲ್ಲಿ ಸ್ಪಂದಿಸಿದ್ದರಿಂದ ಫೈನಲಿ ಸೌರಭ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ತನ್ನ ಇಷ್ಟದ ವಿರುದ್ಧವಾಗಿ 5 ಜನ ಹುಡುಗಿಯರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಎಂದು ಹೇಳಿದಾಗ ಈ ನ್ಯೂಸ್ ಎಲ್ಲ ಕಡೆ ವೈರಲ್ ಆಯಿತು. ಇನ್ನು ಈ ಸಂದರ್ಭದಲ್ಲಿಯೇ ಸೌರಭ್ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅಶ್ವಿನಿ ಅವನಿಗೆ ಸಪೋರ್ಟ್ ಮಾಡುತ್ತಾ
ಕೋರ್ಟ್ ಅಲ್ಲಿ ಕೇಸ್ ಗೆಲ್ಲುವುದಕ್ಕೆ ಅವಳು ಸಹ ಹೋರಾಡುತ್ತಿದ್ದಾಳೆ. ಇನ್ನೂ ಕೂಡ ಈ ಕೇಸ್ ಕೋರ್ಟ್ ಅಲ್ಲಿ ನಡೆಯುತ್ತಿರುವುದು ಒಂದು ರೀತಿ ಗಮನಾರ್ಹ. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.